ಪದೇ ಪದೇ ಬರೀ ದ್ವೇಷ, ಅಧಿಕಾರ ದುರ್ಬಳಕೆ, ಈ ರೀತಿ ಕಾರ್ಯವನ್ನು ಮಾಡ್ತಾ ಇಡೀ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಸಮಾಜವನ್ನು ಅರಾಜಕತೆಯ ದಿಕ್ಕಿನಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಅಥವಾ ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಏನೊಂದು ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳು ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಚಟುವಟಿಕೆ ನಡೀಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಪತ್ರದ ಮೇಲೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಅದನ್ನು ತಕ್ಷಣ ಪರಿಗಣನೆಗೆ ತಗೊಂಡು ಕ್ರಮವನ್ನು ವಹಿಸಲಿಕ್ಕೆ ಏನು ಕೈಗೆತ್ಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವುದೇ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ, ಅದು ಸಾರ್ವಜನಿಕ ಸ್ಥಳ ಆಗಿರಲಿ, ಶಾಲೆಗಳಲ್ಲಾಗಿರಲಿ, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಅನುಮತಿ ತಗೊಂಡೇ ಪ್ರತಿನಿತ್ಯ ಆಗುವಂಥ, ಪ್ರತಿ ದಿನ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಮತಿಯನ್ನು ತಗೊಂಡೇ ಮಾಡಬೇಕು ಅಂತ ಏನೊಂದು ಇವತ್ತು ನಿರ್ಣಯವನ್ನು ತಗೊಂಡಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅದು ಜನವಿರೋಧಿಯಾಗಿರುವಂಥ ಜನವಿರೋಧಿ ನಿರ್ಧಾರ. ಅವರ ಲೋಪಗಳನ್ನು, ಅವರ ಎಡವಟ್ಟುಗಳನ್ನು, ಅವರ ವಿಫಲತೆಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ರೀತಿ ವಿಷಯಾಂತರವನ್ನು ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂಥ ಉದ್ದೇಶವಾಗಿದೆ. ಸರ್ಕಾರ ಎಲ್ಲದರಲ್ಲೂ ವಿಫಲರಾಗಿದ್ದಾರೆ. ಅವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಲಿಕ್ಕೆ, ಆಡಳಿತದ ವಿಫಲತೆ, ಅಭಿವೃದ್ಧಿಯ ವಿಫಲತೆ, ಅಭಿವೃದ್ಧಿ ಶೂನ್ಯ ಮತ್ತು ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ ಬೇರೆ ಬೇರೆ ಹಲವಾರು ಸಮಸ್ಯೆಗಳು, ನಿರುದ್ಯೋಗ, ಈ ರೀತಿ ಎಲ್ಲದರಲ್ಲೂ ವಿಫಲವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಗಮನವನ್ನು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡುವಂಥ ಈ ಪ್ರಯತ್ನದಲ್ಲಿ ಇಂಥ ಎಲ್ಲ ವಿಷಯಾಂತರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿರುವಂಥದ್ದು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರದ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಎಲ್ಲ ಗಣ್ಯ ಮಾನ್ಯರೇ, ಪ್ರಜಾಪ್ರಭುತ್ವದಲ್ಲಿ ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾನೆ ಇರ್ತೀರಾ, ಸಂವಿಧಾನದ ಬಗ್ಗೆ ಮಾತಾಡ್ತಿರ್ತೀರ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಅಂತ ನಿಮಗೇನಾರ ತಿಳುವಳಿಕೆ ಇದೆಯಾ? ಪ್ರಜಾಪ್ರಭುತ್ವವನ್ನು ಪಾಲನೆ ಮಾಡ್ತಿರುವಂಥ ವ್ಯಕ್ತಿಗಳು, ಸಂಘಟನೆ, ನಾಗರಿಕರಿಗೆ ಈ ರೀತಿ ಕಿರುಕುಳ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಿಮ್ಮ ನಿರ್ಧಾರಗಳಾಗಿದೆ, ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯದ ವಿರುದ್ಧವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಬೆತ್ತು ಕಾಣುವಂಥದ್ದಿದೆ. ನಿಮ್ಮ ಆತ್ಮಸಾಕ್ಷಿ, ನೈತಿಕತೆ ಯಾವುದೂ ಇಲ್ಲದೆ ಮನ ಬಂದಂತೆ ಅಧಿಕಾರ ದುರ್ಬಳಕೆಯನ್ನು ತಾವುಗಳು ಮಾಡ್ತಿದ್ದೀರಾ. ಹಾಗಾಗಿ ಇದು ನಿಮಗೆ ಸರಿದೂಗಲ್ಲ. ಕೇವಲ ತಾವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಜನರನ್ನ ಬಲಿ ಕೊಡುವಂಥದ್ದು, ವ್ಯವಸ್ಥೆನ ಬಲಿ ಕೊಡುವಂಥದ್ದು ಸರಿಯಲ್ಲ. ಇಷ್ಟು ಅನುಭವ ಇರುವಂಥ ನೀವು ರಾಜಕಾರಣಿಗಳು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಬೇಡಿ, ಗೊಂದಲ ನಿರ್ಮಾಣ ಮಾಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗಲೂ ಸಹ ನೀವು ಹಿಂದೆ ಪಡೀರಿ. ಇಲ್ಲ ಇತಿಹಾಸದಲ್ಲಿ ಇಂಥ ಕೆಟ್ಟ ಆಡಳಿತವನ್ನು ಜನವಿರೋಧಿ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಂಡಿಲ್ಲ, ಎಂದೂ ಕಾಣಲಿಕ್ಕೂ ಸಾಧ್ಯವಿಲ್ಲ. ಆ ಪಟ್ಟ ಮತ್ತು ಆ ಪಟ್ಟಿ, ಹಣೆಪಟ್ಟಿ ನಿಮ್ಮ ಮೇಲೆ ಇಂದೂ ಇರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಏನು ನಿಲುವಿದೆ ಇದು ಸರಿ ಇಲ್ಲ, ಪ್ರಜಾಪ್ರಭುತ್ವದ ವಿರೋಧವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ನೀವು ತಗೊಂಡಿರುವಂಥ ನಿರ್ಧಾರವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ಸಮಾಲೋಚನೆಗಳನ್ನು ಮಾಡಿ
ಏನಿವತ್ತು ಜನ ಆಂದೋಲನ ಖಂಡಿತ ಇದರ ವಿರುದ್ಧ ಆಗುವಂಥದ್ದಾಗುತ್ತೆ. ಖಂಡಿತ ಈ ಸರ್ಕಾರ ಇಲ್ಲಿವರೆಗೂ ಪಾಪದ ಕೊಡ ತುಂಬಿ ತುಳುಕಿ, ಇನ್ನು ನಿಮಗೆ ಈ ಪಾಪದ ಕೊಡ ತುಂಬಿ ತುಳುಕಿ ಹರಿತಿದೆಯಲ್ಲ, ಇನ್ನು ಜನ ನಿಮ್ಮನ್ನು ಕ್ಷಮಿಸಲ್ಲ. ಇನ್ನು ಯಾವ ಕಾರಣದಲ್ಲೂ ಇಲ್ಲಿವರೆಗೂ ನಿಮ್ಮನ್ನ ಸಹಿಸ್ಕೊಂಡು ನೀವು ಮಾಡ್ತಿರೋ ಪ್ರತಿಯೊಂದು ಅನ್ಯಾಯವನ್ನು ಸಹಿಸ್ಕೊಂಡು ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ, ಇವತ್ತು ಸರಿ ಆಗ್ತಾರೆ ಅಂತ ನೋಡ್ತಿದ್ದಾರೆ. ಆದರೆ ಇವತ್ತು ನಿಮ್ಮ ಪಾಪದ ಕೊಡ ತುಂಬಿ ತುಳುಕಿದೆ. ಜನ ಇನ್ನು ನಿಮಗೆ ಸರಿಯಾದ ಪಾಠವನ್ನು ಖಂಡಿತ ಕಲಿಸ್ತಾರೆ, ನಿರ್ದಾಕ್ಷಿಣ್ಯವಾಗಿ ಕಲಿಸ್ತಾರೆ. ಯಾವ ಕ್ಷಣದಿಂದಲೂ ಈ ಹೋರಾಟ ಪ್ರಾರಂಭ ಆಗುತ್ತೆ ಅಂತಲೂ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಆತ್ಮಕಥೆನಲ್ಲಿ ನನಗೆ ಗೊತ್ತಿಲ್ಲ. ಅವ್ರ ಆತ್ಮಕಥೆಯಲ್ಲಿ ಯಾರು ಫೋನ್ ಮಾಡಿ ಏನು ಮಾಡೋದು ಗೊತ್ತಿಲ್ಲ. ಅವರೇನು BJP ಏನು ಬಂದಿಲ್ವಲ್ಲ, ಅವರಲ್ಲೇ ಇದ್ದಾರೆ. ಏನು ಆರೋಪ, ಹಾಗಾಗಿ ಪ್ರಶ್ನೆ ಉದ್ಭವನೇ ಆಗಲ್ಲ. ಹಾಗಾಗಿ ಅವ್ರ ಸ್ವಇಚ್ಛೆಯಿಂದ ಅವ್ರ ಪಕ್ಷವನ್ನು ತೊರೆದು ಆ ಪಕ್ಷದಲ್ಲಿರುವಂಥ ಏನು ಆಡಳಿತ ಶೈಲಿಯನ್ನು ವಿರೋಧಿಸಿ ಪಕ್ಷವನ್ನು ತೊರೆದು ಬಂದಿರುವಂಥದ್ದು. ಹಾಗಾಗಿ ಇದರಲ್ಲಿ ಇವರನ್ನು ನಮ್ಮನ್ನ ಅರ್ಚನೆ ಮಾಡಿದ್ದು ನಾವು ಜೈಲಿಗೆ ಕಳಿಸಿರೋದು ಇಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸುವಂಥದ್ದು, ಸುಳ್ಳು ಹೇಳಿಕೆಯನ್ನು ಅಥವಾ ಆತ್ಮಕಥೆಯನ್ನು ಇನ್ನೂ ಸ್ಪಷ್ಟವಾಗಿದ್ದು ಹೇಳಬೇಕು. ಇವರು ಯಾವುದೇ ರೀತಿಯಾದಂಥ ಕಿರುಕುಳ ಆಗಿರುವಂಥದ್ದು ಏನೂ ಇಲ್ಲ. ಸರ್ಕಾರವೂ ಆಯಿತು, ಸರ್ಕಾರವೂ ಬಿದ್ದೋಯಿತು. ಅವ್ರು ಕಾಂಗ್ರೆಸ್ನಲ್ಲಿದ್ದಾರೆ, ನಾವು BJPಯಲ್ಲಿದ್ದೀವಿ. ಏನು ಕಿರುಕುಳ ಆಗಿದೆ? ಏನೂ ಆಗಿಲ್ವಲ್ಲ. ಸುಮ್ಮನೆ ಈ ರೀತಿ ಸುಳ್ಳು ಆಪಾದನೆಗಳನ್ನು, ಸುಳ್ಳು ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಸತ್ಯಕ್ಕೆ ದೂರವಾಗಿರುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡ ಪತ್ರ ಬರೆದಿರ್ತಾರೆ. ಅಧಿಕಾರಿಗಳು ಮತ್ತು ನೌಕರರು ಇಬ್ಬರು ಕೂಡ ಗಣವೇಷಧಾರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸ್ಬೇಡಿ ಅಂತ ಎಲ್ಲರೂ ಇದೆಯಾ? ನಮ್ಮ ಹುರುಪು, ನಾವು ಯಾವ ಸಂಘಟನೆಯಲ್ಲಿ ಎಲ್ಲಿ ಸೇರ್ಕೊಳ್ತೀವಿ, ಏನು ಕೆಲಸ ಮಾಡ್ತೀವಿ, ಯಾವ ರೀತಿ ಸಮಾಜ ಚಟುವಟಿಕೆಯನ್ನು ಮಾಡ್ತೀವಿ, ಧಾರ್ಮಿಕ ಚಟುವಟಿಕೆಯನ್ನು ಮಾಡ್ತೀವಿ, ಸ್ವಾತಂತ್ರ್ಯ ಇಲ್ವಾ? ಸಂವಿಧಾನ ಗೊತ್ತಿದೆಯೇ ಇಲ್ವಾ ಇವರಿಗೆ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ? ಸ್ವಾತಂತ್ರ್ಯ ಇದೆಯಾ ಇಲ್ವಾ? ಗಣವೇಷ ಧರಿಸಲಿಕ್ಕೆ ಸ್ವಾತಂತ್ರ್ಯ ಇದೆಯಾ ಇಲ್ವಾ? ಸ್ವಯಂ ಸೇವಕ ಅನ್ನೋಂಥದ್ದು ಈ ರಾಷ್ಟ್ರದ ಸ್ವಯಂ ಸೇವಕರು. ಹಾಗಾಗಿ ಇದರಲ್ಲಿ ಏನು ನಿರ್ಬಂಧನೆ ಇರುವಂಥದ್ದು ಯಾವ ಕಾನೂನಲ್ಲೂ ಏನೂ ಇಲ್ಲ. ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ವೇಷಭೂಷಣ ಹಾಕೊಳ್ಳೋಕ್ಕೆ. ಇದನ್ನು ಹಾಕ್ಕೊಂಡು ಮಾಡಲಿಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಹಾಗಾಗಿ ಇವರಿಗೆ ತಿಳುವಳಿಕೆಯ ಕೊರತೆ ಇದ್ದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಬಾರಿ ಮಾತಾಡೋರು ಇಷ್ಟು ಕಿಂಚಿತ್ತು ತಿಳುವಳಿಕೆ ಇಲ್ವ ಇವರಿಗೆ? ಅಜ್ಞಾನಿಗಳ ಇವರು? ತಿಳುವಳಿಕೆ ಇಲ್ಲದವರ? ನನಗೆ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೋ, ದುರಾಡಳಿತವನ್ನು ಮಾಡಿಕೊಂಡು, ಅಧಿಕಾರ ದುರ್ಬಳಕೆ ಮಾಡಿಕೊಂಡು, ಮನ ಬಂದಂತೆ, ತಲೆಗೆ ಬಂದಂತೆ, ಬಾಯಿಗೆ ಬಂದಂಗೆ ಹೇಳಿಕೆಯನ್ನು ಕೊಡ್ತಾರೆ. ಇವರ ಒಂದು ಆಡಳಿತ ಜನ ಸಾಕು ಬೇಸತ್ತಿದೆ. ನಾನು ಹೇಳಿದ್ನಲ್ಲ ಈಗಾಗಲೇ, ಪಾಪದ ಕೊಡ ತುಂಬಿ ತುಳುಕಿ ಹರಿತಿದೆ. ಹಾಗಾಗಿ ಜನ ಇವರಿಗೆ ಇನ್ನು ಸಾಕು ಇವರಿಗೆ ಪಾಠ ಕಲಿಸ್ಬೇಕು ಅನ್ನೋಂಥದ್ದು ಇದುವರೆಗೂ ಹೇಳ್ತಾ ಇದ್ರು. ಇನ್ನು ಜನ ಇವರಿಗೆ ಸರಿಯಾದ ಪಾಠ ಕಲಿಸುವಂಥದ್ದು ಆಗುತ್ತೆ.